ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿ ಸುದಯವರ ಅನುಬಂಧದ ಕಾರಂಜಿ ಎಪಿಸೋಡ್ 6ಕ್ಕೆ ಸ್ವಾಗತ. ಜಗತ್ತು, ಸಮಾಜ, ಮನೆಯಲ್ಲಿ ಎಷ್ಟೋ ಗಂಭೀರವಾದ ಸಮಸ್ಯೆಗಳು ಇರುವಾಗ ತೀರ ಕ್ಷುಲ್ಲಕ ವಿಚಾರ ಕಾರಣಗಳಿಗೆ ಸಾಮರಸ್ಯವನ್ನು ಹಾಳು ಮಾಡುವ ಬಗೆಗೆ ಅವನಿಗೆ ಕೋಪಕ್ಕಿಂತ ಹೆಚ್ಚು ಸಹಾನುಭೂತಿ ಇತ್ತು. ನರಹರಿ ಮನೆಗೆ ಬಂದಾಗ ರಾತ್ರಿ 10. ಸುಕನ್ಯಾ ಹೊಸಲು ಬಳಿ ನಿಂತು ಬಿಟ್ಟಿದ್ದರು. ಆತಂಕ ವ್ಯಕ್ತಪಡಿಸಿದರೂ ಗಾಬರಿಯಾಗಿದ್ದರು ದಕ್ಷಮೂರ್ತಿಗಳು. ನಿನ್ನ ಮಗ ಎಳೆ ಮಗುನಾ? ಅವನಿಗೆ ಮದುವೆ ಆಗಿದೆ ಕಣೆ, ಯಾರೋ ಫ್ರೆಂಡ್ಸ್ ಮನೆಗೆ ಹೋಗಿರ್ತಾನೆ ಬಿಡು, ಹೆಂಡತಿಗೆ ಹೇಳಿದರು ಸಮಾಧಾನದಿಂದ. ಮಗನನ್ನು ನೋಡಿದ ಕೂಡಲೇ ಸಮಾಧಾನದ ಉಸಿರು ದಬ್ಬಿದರು. ಹೇಳಿ ಹೋಗೇ ಬೇಡ, ನಾವೆಷ್ಟು ಗಾಬರಿಯಾಗಿದ್ವಿ ಗೊತ್ತಾ? ಗೊಡಗಿದರು, ರೂಮಿಗೆ ಹೋಗಿಬಿಟ್ಟರು. ಸೊಸೆಗೆ ಮಿಕ್ಕಿದ್ದು ಬಿಟ್ಟರು ಸುಕನ್ಯಾ. ಮಂಕಾಗಿ ಕೂತಿದ್ದ ನಳಿನಿ ಸ್ವಲ್ಪ ಗೆಲುವಾದಳು. ಊಟ ಮಾಡಬನ್ನಿ ಎಂದಳು. ಅವಳತ್ತ ನೋಡದೆಯೇ ಬಟ್ಟೆ ಬದಲಾಯಿಸಿದ. ಬಾಗಿಲು ಮೇಲೆ ಸದ್ದಾಯಿತು. ಅಣ್ಣ, ನಾನು ಮೌಳಿ. ಹಿಂದೆಯೇ ಬಂತು ತಮ್ಮನ ಸ್ವರ. ಬಾರೋ ಒಳಗೆ ರೇಗಿದ. ಒಳಗೆ ಬಂದವನ ಮುಖದ ತುಂಬ ಬೆವರು, ಮುಖ ಕೆಂಪಾಗಿತ್ತು. ಸರಸರನೆ ಏರಿಳಿತದ ಅವನ ಇದೆಯನ್ನು ನೋಡಿ ನಕ್ಕು ಬಿಟ್ಟ. ಭೂತಾನ ಕಂಡ್ಯಾ? ಇದು ಮನುಷ್ಯನ ದೆವ್ವ. ಭೂತಕ್ಕೆ ಹೆದರೋ ಕಾಲವಲ್ಲ, ಅವೇ ಮನುಷ್ಯರಿಗೆ ಹೆದರಬೇಕು. ಏನು ವಿಷಯ? ಆರಾಮಾಗಿ ಕೇಳಿದ. ಅಲ್ಲಿದ್ದ ಊಜಿಯಲ್ಲಿನ ನೀರನ್ನು ಗಟಗಟ ಕುಡಿದ ಮೌಳಿ. ಎಲ್ಲಿಗೆ ಹೋಗಿದ್ದೆ? ಉದ್ವಿಗ್ನತೆಯಿಂದ ಕೇಳಿದ. ಸಾಯಕ್ಕಂತೂ ಖಂಡಿತ ಅಲ್ಲ, ಹೋಗಿ ಓದ್ಕೋ. ಉದಾಸೀನ ಅರಿಯಿತು ನರಹರಿಯ ಸ್ವರದಲ್ಲಿ. ಬೆವರು ತೊಡೆದುಕೊಳ್ಳುತ್ತಾ ಹೊರಗೆ ಹೋದ ಮೌಳಿ. ಸ್ವಲ್ಪ ಮೆತ್ತಗಿನ ಮನಸ್ಸಿನವನು. ಈ ವಯಸ್ಸಿನಲ್ಲಿ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಬಲ್ಲ. ಆಮೇಲೆ ಸಂತೈಸುವುದು ಕಷ್ಟ. ಅವನ ರೂಮಿಗೆ ಹೋದ ಮೇಲೆ ಮಾಡಿದ್ದು ಅದನ್ನೇ. ಜೋರಾಗಿ ಅಳತೊಡಗಿದ. ಬಿಕ್ಕುವುದರ ಜೊತೆಗೆ ದಿಂಬಿನಲ್ಲಿ ಮುಖವನ್ನು ದುಗಿಸಿದ. ಸುಮ್ಮನೆ ಇರು, ಹೇಗೂ ನರಹರಣಿ ಅಣ್ಣ ಬಂದಿದ್ದಾರಲ್ಲ. ಅವನಿಗಿಂತ 2 ವರ್ಷ ಚಿಕ್ಕವಳಾದ ಉಷಾ ಸಂತೈಸಿತೊಡಗಿದಳು. ಈ ಸದ್ದು ಸುಕನ್ಯಾ ಕಿವಿಗೂ ಮುಟ್ಟಿತು. ನರಹರಿ ಬರುವ ವೇಳೆಗೆ ತಾಯಿಯ ಮಡಿಲಲ್ಲಿ ಮುಖ ಇಟ್ಟು ಬಿಡುತ್ತಿದ್ದ. ಸಾಕು ಸುಮ್ಮನಿರೋ, ಅವನು ಬಂದಾಯಿತಲ್ಲ, ಸುಕನ್ಯಾ ಸಂತೈಸಿದರು. ಹಣೆಗೆ ಕೈ ಹೊತ್ತ ಮೌಳಿ ಪಕ್ಕ ಕೂತ. ಛೇ, ಇಷ್ಟೊಂದು ಸೆನ್ಸಿಟಿವ್ ಆದರೆ ಹೇಗೆ? ಇವನನ್ನು ದೇವರೇ ಕಾಪಾಡಬೇಕು. ಮೌಳಿ ಅವನ ಭುಜದ ಮೇಲೆ ತಲೆ ಕೈಯಿಟ್ಟ. ಈ ಕಡೆ ತಿರುಗಿದವನು ಅಣ್ಣನ ತೋಳಿನಾಸರಲ್ಲಿ ಅಳತೊಡಗಿದ. ಅಂತೂ ಮನೆಯವರೆಲ್ಲ ಪ್ರಯತ್ನದಿಂದ ಅವನ ಅಳು ನಿಂತಿತು. ಯಾರ್ದು ಊಟ ಆಗಿಲ್ಲ, ಊಟಕ್ಕೆ ಬಾ ಸುಕನ್ಯಾ ಹೇಳಿ ಅಡುಗೆ ಮನೆಗೆ ಹೋದರು. ನೀರು ತಂದು ಹಾಕು ಉಷಾಗೆ ಹೇಳಿದರು. ಊಟ ಮುಗಿಯುವವರೆಗೂ ಅಪ್ಪನ ನೋಟದಿಂದ ತಪ್ಪಿಸಿಕೊಂಡ ನರಹರಿ. ಈಗಲೂ ಅವನಿಗೆ ತಂದೆಯನ್ನು ಕಂಡರೆ ಭಯವೇ. ನಂತರ ಮಗನಿಗೆ ಒಂದು ಮಾತು ಹೇಳಿದರು ದಕ್ಷಿಣಮೂರ್ತಿಗಳು. ಕೆಲವು ಆಕಸ್ಮಿಕಗಳಿಗೆ ಯಾರೂ ಕಾರಣರಲ್ಲ. ಅಕಸ್ಮಾತ್ ಎಲ್ಲೋ ಹೋಗುವಾಗ ತಡವಾಗಿ ಮನೆಗೆ ಬರುವ ಸಂದರ್ಭಗಳಲ್ಲಿ ತಿಳಿಸಿ ಹೋಗೋದು ಒಳ್ಳೆಯದು. ಪ್ರೀತಿ, ಮಮತ, ವಾತ್ಸಲ್ಯಗಳೇ ನಮ್ಮ ಶ್ರೀಮಂತಿಕೆ. ಅದರ ನಡುವಿನ ಬಂಧುಗಳಾಗಿ ಒಯ್ದಾಟ. ಮದುವೆಯಾದ ಮೇಲೆ ಮತ್ತು ನಿನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿರುತ್ತದೆ. 4-6 ವಾಕ್ಯಗಳಿದ್ದರೂ ವಿಷಯವೆಲ್ಲ ಒಂದೇ ಸಾಲಿನದೇ. ಮಂಚದ ಮೇಲೆ ಉರುಳಿಕೊಂಡ. ಆ ತುದಿಯಲ್ಲಿ ಮಲಗಿದ ನಳಿನಿಯ ಕಡೆ ನೋಡಿದ. ಚಾಚಿದ ಕೈ ಹಿಂದಕ್ಕೆ ಬಂತು. ಬಯಕೆ, ಕಾಮಕ್ಕೆ ಮೀರಿದ ಆತ್ಮೀಯತೆ ಇಬ್ಬರ ನಡುವೆ ಬೇಕೆನಿಸಿತು. ಎಷ್ಟೋ ಜೋಡಿಗಳ ಮಧ್ಯೆ ಅದು ಸಾಧ್ಯವಿದೆಯೇ ಎನಿಸಿತು. ನಿದ್ದೆ ಬರದೆ ಮತ್ತೆ ಎದ್ದು ಕೂತ. ನಳಿನಿ ಕೂಡ ನಿದ್ರಿಸಿಲ್ಲವೆಂದು ಅರಿವಾದಾಗ ತಟ್ಟಿ ಎಬ್ಬಿಸಿದ. ನಿಮಗೆ ಹಣ ಬೇಕಿತ್ತಾ? ಭುಜದ ಮೇಲೆ ಕೈ ಇಟ್ಟು ನವಿರಾಗಿ ಕೇಳಿದ. ನನ್ನ ಸಂಬಳ, ನಮ್ಮ ಫ್ಯಾಮಿಲಿ ಸ್ಥಿತಿಯೆಲ್ಲ ನಿನಗೆ ಗೊತ್ತಿದ್ದು. ಮದುವೆಗೆ ಮುನ್ನ ಪೂರ್ಣ ಒಪ್ಪಿಗೆ ಕೊಟ್ಟಿದ್ದೆ. ನಿನ್ನ ಬೇಡಿಕೆಗಳನ್ನೆಲ್ಲ ಪೂರೈಸಲಾರದಷ್ಟು ನಾನು ಅಸಮರ್ಥವೇನೂ ಅಲ್ಲ. ಬರೀ ಕೇವಲ 28 ರೂಪಾಯಿಗೋಸ್ಕರ ಪಕ್ಕದ ಮನೆಗೆ ಅವರೆಕಾಯಿ ಮಾರಬೇಕಾಗಿರಲಿಲ್ಲ. ಹೃದಯ ತಟ್ಟಿವಂತೆ ಹೇಳಿದ. ಉಳಿದ ಅವರೆಕಾಯಿ ಅವರಿಗೆ ಕೊಟ್ಟು 30 ರೂಪಾಯಿ ಎಂದಿದ್ದಳು. ಅವನೆದೆಯಲ್ಲಿ ತಲೆ ಉದಿಗಿಸಿ ಕಣ್ಣೀರು ಸುರಿಸಿದಳು. ಪಶ್ಚಾತ್ತಾಪದ ಕಣ್ಣೀರೆಂದುಕೊಂಡಿದ್ದು ತಪ್ಪಾಯಿತಷ್ಟೇ. ಮದುವೆಯಾದ ತಿಂಗಳು ಸಂಬಳದ ಹಣ ತಂದು ಸುಕನ್ಯಾ ಕೈಲಿಟ್ಟಾಗ ಆಕೆ ನಿರಾಕರಿಸಿದರು. ಈ ತಿಂಗಳು ಹೇಗೋ ಮೈಂಟೈನ್ ಆಗುತ್ತೆ. ಮದುವೆ ಆದ ಹೊಸದು ನೋಡು, ಓಡಾಡೋದು ಇರುತ್ತೆ, ಪೂರ ನೀನೆ ಇಟ್ಕೋ. ಅವನ ಆಶ್ಚರ್ಯದಿಂದ ಕಣ್ಬಾಯಿ ಬಿಟ್ಟ. ಮನೆ ಮೇಲೆ ತೆಗೆದ ಸಾಲ, ಶುಭ ಮದುವೆಯಲ್ಲಿ ಮಾಡಿದ ಸ್ವಲ್ಪ ದಿನಸಿ ಅಂಗಡಿ ಸಾಲ, ಇವನ ಮದುವೆಯಲ್ಲಿ ಆದ ಒಡವೆ ಸಾಲ, ಇದರ ಜೊತೆ ಉಷಾ, ಮೌಳಿಯ ವಿದ್ಯಾಭ್ಯಾಸದ ಖರ್ಚನ್ನು ಮನೆಯ ಖರ್ಚಿನೊಂದಿಗೆ ನೋಡಿಕೊಳ್ಳಬೇಕಿತ್ತು. ಇದೆಲ್ಲ ಹೇಗೆ ಸಾಧ್ಯ? ನೋಡೋಕೆ, ಓಡಾಡೋಕೆ ಇಷ್ಟೆಲ್ಲ ಹಣ ಯಾಕೆ? ಈಗ ನನ್ನ ಮದುವೆಗೆ ಅವಸರವಿಲ್ಲ. ಸಿಡಿದು ಬಿದ್ದಿದ್ದ. ಆದರೂ ಆಕೆಯನ್ನು ಹಣ ತೆಗೆದುಕೊಂಡಿರಲಿಲ್ಲ. ಮನೆಗೆ ಬರಿಗೈನಲ್ಲಿ ಬರದೆ ಅದು ಇದು ತಂದು ಹಾಕುತ್ತಿದ್ದ. ಹಾಗೆಂದು ಹೊಸ ಮದುಮಗಳನ್ನು ನಿರಾಸೆಪಡಿಸಿರಲಿಲ್ಲ. ಸಿನಿಮಾ, ಪಾರ್ಕ್, ಹೋಟೆಲ್ ಸುತ್ತಿಸುತ್ತಿದ್ದ. ತಿಂಗಳು ತುಂಬುವುದರಲ್ಲಿ ಅವನಿಗೆ ಈ ಲೈಫ್ ಬೋರಾಗಿ ಬಿಟ್ಟಿತ್ತು. ವೈವಾಹಿಕ ಜೀವನ ಎಂದರೆ ಇಷ್ಟೇನಾ ಎನ್ನಿಸುವಷ್ಟು ನಿರಾಸೆ. ಅಂದು ಸಂಬಳದ ದಿನ. ಎಂದಿನಂತೆ 200 ರೂಪಾಯಿ ಉಳಿಸಿಕೊಂಡು ಮಿಕ್ಕಿದ್ದನ್ನು ತಾಯಿಗೆ ಕೊಟ್ಟ. ಇನ್ನು 2 ಹಸಿರು ನೋಟ್ ತೆಗೆದು ಮಗನ ಕೈಲಿಟ್ಟರು. ಮೊದಲಿನ ಹಾಗಲ್ಲ, ಈಗ ನಿನ್ನ ಖರ್ಚು ಜಾಸ್ತಿ ಇರುತ್ತೆ, ನಳಿನಿ ಕೈಯಲ್ಲಿ ಕೊಟ್ಟಿರು. ಇದು ಅವನಿಗೆ ಒಪ್ಪಿಗೆಯಾಗಲಿಲ್ಲ. ಅವಳೇನು ಮಾಡ್ಕೋತಾಳೆ? 200 ರೂಪಾಯಿ ತಗೊಂಡು ಸದ್ಯಕ್ಕೆ ಈ ಸ್ಥಿತಿಯಲ್ಲಿದ್ದೀವಿ ನಾವು. ನನ್ನ ಹಣವನ್ನೆಲ್ಲ ಕಂತುಗಳಿಗೆ ಸಾಕೋಗೋಲ್ಲ. ತೀರ ಖಿನ್ನನಾದ. ಮನೆಗೆ
ಬೆನ್ನ ಮೇಲೆ ಕೈಯಿಟ್ಟು ತಲೆ ಕೆಡಿಸ್ಕೋಬೇಡ, ಹಾಗಂತ ಈ ಮನೆಗೆ ಕಾಲಿಟ್ಟ ಹುಡುಗಿ ನೊಂದ್ಕೋಬಾರದು, ಹೇಗೋ ಆಗುತ್ತೆ ಸಮಾಧಾನ ಹೇಳಿದರು. ಇಷ್ಟೆಲ್ಲ ಖರ್ಚು ತಲೆ ಬಿಸಿ ಬರುತ್ತಿದೆ ಎಂದುಕೊಂಡಿದ್ದರೆ ಅವನು ಖಂಡಿತವಾಗಿ ಮದುವೆಗೆ ಒಪ್ಪುತ್ತಿರಲಿಲ್ಲ. ರೂಮಿಗೆ ಬಂದವನು ಒಂಥರ ಕೂತು ಬಿಟ್ಟ. ಯಾಕೆ ಒಂಥರ ಇದ್ದೀರಾ? ಸನಿಹದಲ್ಲಿ ಬಂದು ಕೂತಳು. ಏನಿಲ್ಲ, 100 ನೋಟುಗಳನ್ನು ಅವಳ ಮುಂದಿಡ್ದ. ನೀನಿಟ್ಕೋ. ಅವಳ ಮುಖದ ಗೆಲುವು ತಗ್ಗಿತು. ಒಂದು 500 ಇಸ್ಕೋ, ಪೂರ್ತಿ ಅವರ ಸಂಸಾರಕ್ಕೆ ಮಾಡಿಬಿಟ್ರೆ ನಿಂಗೆ ಉಳಿಯೋದೇನು? ನಿಮ್ಮೆಬ್ಬರಿಗೆ 1,000 ಕೂಡ ಬೇಡವೇ? 3,000ದಷ್ಟು ಮನೆಗೆ ಕೊಡ್ತಾನೆ, ಅದು ಪೂರ್ತಿ ಉಳಿದಿದ್ರೆ ತಿಂಗಳಿಗೆ 2,000 ಉಳಿಸ್ಕೋಬೋದಿತ್ತು. ಅವಳ ಕಿವಿ ಚುಚ್ಚಿದರು. ಇಡೀ ಮೊತ್ತಕ್ಕೆ ಕೈಚಾಚುವಂಥ ಆಸೆ. ನಿಮಗೆ ಎಷ್ಟು ಸಂಬಳ? ಕೆಲವು ಸಲ ಕೇಳಿದ ಪ್ರಶ್ನೆನೇ ಮತ್ತು ಪುನರಾವರ್ತನೆ. ತೀಕ್ಷ್ಣವಾಗಿ ಅವಳತ್ತ ನೋಡಿದ. ಯಾಕೆ? ಅಸ್ಪಷ್ಟ ಆಸೆಗಳ ಮಹಾಪೂರ ಅವಳ ಕಣ್ಣುಗಳಲ್ಲಿತ್ತು. ನಿಮ್ಮ ಬ್ಯಾಂಕ್ ಅಕೌಂಟ್ ಎಷ್ಟಿದೆ? ಉತ್ತರಕ್ಕೆ ಬದಲು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದಳು. ಸ್ಪಷ್ಟತೆ ಇದ್ದಾಗ ಭವಿಷ್ಯದ ಬಗ್ಗೆ ಯೋಚಿಸಬಹುದು. ಅವಳ ಮನಸ್ಸು ಎಷ್ಟು ಸಂಕುಚಿತವೆಂದು ಅವನಿಗೆ ಅರಿವಿಗೆ ಬಂದಿತ್ತು. ನಳಿನಿ, ನಿನ್ನ ಉದ್ದೇಶವೇನು? ತಾಳ್ಮೆ ಕಳೆದುಕೊಂಡ. ಇಷ್ಟೆಲ್ಲ ಹಣ ಏಕೆ ಕೊಡಬೇಕು? ನಮ್ಮದು ಸಂಸಾರ ಆದಾಗ ನಾವೇ ಕಷ್ಟಪಡಬೇಕು. ನಾವು ಬೇರೆ ಹೋಗಿಬಿಡೋಣ, ಒಂದಿಷ್ಟು ಹಣ ಉಳಿಯುತ್ತೆ. ಧೈರ್ಯದಿಂದ ಉಸಿರೆಳೆದಳು. ಅವನ ಕೈ ಬಂದು ಅವಳ ಕೆನ್ನೆಗೆ ಅಪ್ಪಳಿಸಿತು. ನೀನು ನನ್ನ ಜೀವನದೊಳಕ್ಕೆ ಬಂದು ಬರೀ 2 ತಿಂಗಳಾಯಿತು. ಅವರ ಬದುಕಿನಲ್ಲಿ ನಾನು ಇರೋನು. ಯು ಸ್ಟುಪಿಡ್ ಲೇಡಿ. ನಿಂಗಾದರೂ ಡೈವೋರ್ಸ್ ಕೊಟ್ಟರೆ ಬಂಧನ ಕಡಿದು ಹೋದಂತೆ. ಕೂದಲನ್ನು ಕೈಯಿಂದ ಕಿತ್ತ. ಮಗನಿಗೆ ಅರ್ಜೆಂಟಾಗಿ ಏನೋ ಹೇಳಲು ಬಂದ ಸುಕನ್ಯಾ ಕಿವಿಗೆ ಬಿದ್ದೇ ಬಿತ್ತು. ಸಮಾಜವನ್ನು ನೋಡುವ ಅವರಿಗೆ ಇದು ಅನಿರೀಕ್ಷಿತವಾಗಿ ಕಂಡರೂ ಅದನ್ನು ತಮ್ಮ ಮನೆಯವರಿಗೆ ಕಲ್ಪಿಸಿಕೊಂಡಿರಲಿಲ್ಲ. ಅಡಿಗೆ ಮನೆಗೆ ಬಂದವರು ಸುಸ್ತಾಗಿ ಕೂತರು. ಮೊದಲು ಮಗುವಾಗಿ ಹುಟ್ಟಿದ ನರಹರಿ ಅವರ ಬಾಳಿಗೆ ಬೆಳೆದಿಂಗಳಾಗಿದ್ದ. ಅಪರೂಪದ ಶ್ರೀಮಂತಿಕೆಯ ಮಧ್ಯೆ ಬೆಳೆಸಿದ್ದರೂ ಪ್ರೀತಿ, ಆತ್ಮೀಯತೆ, ಅಭಿಮಾನದಿಂದ ಬೆಳೆಸಿದರು. ಭವಿಷ್ಯದ ಬಗ್ಗೆ ಎಲ್ಲ ಅವರ ಯೋಚನೆ. ಮಗ ಮನೆಯಿಂದ ಹೊರ ಹೋಗುವುದನ್ನು ಆಕೆ ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಅಮ್ಮ ಬಾಗಿಲಿಗೆ ಬಂದ. ನಿಸ್ಸಹಾಯಕತೆಯ ಕಣ್ಣೀರು ಕಂಡಾಗ ಅವನ ಹೃದಯ ಕಿತ್ತು ಬಾಯಿಗೆ ಬಂದಂತಾಯಿತು. ಗೊಂಬೆಯಾದ ಹೆರಿಗೆ ಬೇನೆಯಂಥ ನೋವನ್ನು ಸಹಿಸಿ ಹೆಣ್ತನದ ಧನ್ಯತೆ ಪಡೆದ ಆ ಕ್ಷಣದ ನೋವು, ಸಂತೋಷ ಅಲ್ಲಿ ಬೇರೊಂದು ರೂಪ ತಾಳಿದಿತ್ತು. ಬಾ ಹರಿ. ತಕ್ಷಣ ಕಣ್ಣೀರು ತೊಡೆದುಕೊಂಡರು. ಮೇಲೆದ್ದವರು ತಿಂಡಿನ ಹಾಟ್ ಬಾಕ್ಸ್ಗೆ ಹಾಕೋದೇ ಮರ್ತೆ, ಎಲ್ಲ ತಣ್ಣಗಾಗಿ ಬಿಟ್ಟಿದೆ. ಗೊಜ್ಜವಲಕ್ಕಿಯನ್ನು ತಟ್ಟೆಗೆ ಸುರಿದು ಅವನತ್ತ ನೋಡಿದೆಯೇ ತಗೋ ಎಂದರು. ಮತ್ತೆ ಕಣ್ತುಂಬಿಕೊಂಡು ಕಂಬನಿಯನ್ನು ತೊಡೆದುಕೊಳ್ಳಲಾರದೆ ಸುಮ್ಮನಿರಲಾರದೆ ಚಳಪಡಿಸಿದರು. ಭುಜದ ಮೇಲೆ ಕೈಯಿಟ್ಟ. ಅಮ್ಮ. ಆಕೆಗೆ ಮಗನ ಮುಂದೆ ದೌರ್ಬಲ್ಯ ಪ್ರದರ್ಶಿಸುವುದು ಬೇಡವಾಗಿತ್ತು. ನಳಿನ ಕಳಿಸು, ಬಿಸಿ ಮಾಡಿಕೊಡ್ತಾಳೆ. ಆ ಕಡೆ ತಿರುಗಿಸಿಕೊಂಡೇ ಹೋಗಲು ಪ್ರಯತ್ನಿಸಿದರು. ತಾಯಿಯನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಪ್ರಯತ್ನಪೂರ್ವಕವಾಗಿ ಕೆನ್ನೆ ಮೂಗು ಕೆಂಪಾಗುತ್ತಿತ್ತು. ಅಮ್ಮ. ಅವಳ ಮಾತಿಗೆ ಬೆಲೆ ಕೊಟ್ಟ್ಯಾ? ಕೇಳುವಾಗ ಅವನ ಸ್ವರ ಒದ್ದೆಯಾಯಿತು. ಮತ್ತಷ್ಟು 10 ಕಣ್ಣೀರು ತೊಡೆದುಕೊಂಡರು. ಕೊಡಬೇಕು ಹರಿ. ಅವಳು ನಮ್ಮ ಮನೆಗೆ ಸೊಸೆ, ನಿನ್ನ ಜೀವನಕ್ಕೆ ಸಂಗಾತಿ. ನಾನು ತಾಯಿ. ಇಡೀ ಸಂಸಾರದ ಬಗ್ಗೆ ಯೋಚಿಸ್ತೀನಿ. ಅವಳು ನಿನ್ನೊಬ್ಬಳ ಬಗ್ಗೆ ಯೋಚಿಸ್ತಾಳೆ. ನಾನು ನಿನ್ನ ಬದುಕಿನಲ್ಲಿ ಇಲ್ಲದಿದ್ದರೂ ಪರವಾಗಿಲ್ಲ. ಅವಳು ತೀರಾ ಅನಿವಾರ್ಯ. ನೀನು ಕೈ ಎತ್ತಿ ಅವಳ ಮೇಲೆ ತಪ್ಪು ಮಾಡಿದೆ. ಹೋಗಿ ಸಮಾಧಾನ ಮಾಡು. ಆಕೆ ಹೊರಗೆ ಹೋಗಿಬಿಟ್ಟರು. ಪ್ಲೇಟ್ಗೆ ತೆಗೆದ ಗೊಜ್ಜೋಲಕ್ಕಿಗೆ ಹಾಗೆಯೇ ಉಳಿತು. ಮಿಕ್ಸಿ ಪಕ್ಕದಲ್ಲಿಯೇ ಏರಿ ಕೂತು 108 ಮಾತನಾಡುತ್ತಾ ತಿಂಡಿ ತಿನ್ನುತ್ತಿದ್ದ ಉಷಾ ಮೌಳಿಯನ್ನು ತಿರುಗಿಸಿತ್ತು. ಹೊರಗೆ ಬಂದುಬಿಟ್ಟ. ಎದುರಾದ ದಕ್ಷಿಣಮೂರ್ತಿಗಳು ಪ್ರಶ್ನಾರ್ಥಕವಾಗಿ ಅವರನ್ನು ನೋಡಿದರು. ಯಾಕೆ ಒಂಥರ ಇದ್ದೀಯಾ? ಏನಿ ಪ್ರಾಬ್ಲಮ್? ಇನ್ನಷ್ಟು ಅವನ ಹತ್ತಿರಕ್ಕೆ ಸರಿದು ಕೇಳಿದರು. ಅಂಥದ್ದೇನಿಲ್ಲೋ ಅಣ್ಣ. ಅಮ್ಮ ತಿಂಡಿ ಕೊಡದೆ ಹಾಗೆ ಹೋಗಿದ್ದಾರೆ ಆರೋಪವನ್ನೇರಿಸಿದ. ಅವರು ಮುಕ್ತವಾಗಿ ನಕ್ಕುಬಿಟ್ಟರು. ನೀನು ಹುಟ್ಟಿದ ಮೇಲೆ ನಿಮ್ಮಮ್ಮ ಆವರಿಸಿಕೊಂಡು ನನಗೆ ಕುಕ್ ಕೊಟ್ಟು ಮೌಳಿ ಉಷಾ ಹುಟ್ಟಿದ ಮೇಲೆ ಮುಗಿದೇ ಹೋಯ್ತು. ನಳಿನಿ ನಿನ್ನ ನೋಡ್ಕೋತಾಳೆ, ನಿಮ್ಮಮ್ಮನ ನನ್ನ ನೋಡ್ಕೊಳ್ಳೋಕ್ಕೆ ಬಿಡು ತಮಾಷೆಯಾಗಿ ನುಡಿದರು. ಮಿಕ್ಕ ಸಮಯಲ್ಲಾದರೂ ಸೂರು ಹಾರಿ ಹೋಗುವಂತೆ ನಕ್ಕು ಇನ್ನಷ್ಟು ಅವರನ್ನು ರೇಗಿಸುತ್ತಿದ್ದ. ಈಗ ಮುಗುಳ್ನಕ್ಕ ತೀರ ಕಷ್ಟದಿಂದ. ಮೇಲ್ನೋಟಕ್ಕೆ ಏನು ಹೇಳದಿದ್ದರೂ ಪಿಚ್ಚೆನಿಸಿತು ಅವರಿಗೆ. ನೇರವಾಗಿ ತಾವು ಕೇಳುವುದಕ್ಕಿಂತ ಮಡದಿಯನ್ನು ವಿಚಾರಿಸಿಕೊಳ್ಳುವುದು ಹಾದಿಯನ್ನು ಹಿಡಿದರು. ಸಂಬಳದ ಹಣವನ್ನು ಹೆಂಡತಿ ಕೈಯಲ್ಲಿಟ್ಟು, ಸುಕನ್ಯಾ, ಸಂಬಳದ ಹಣ ನನ್ನ ಜೇಬಿನಲ್ಲಿರೋವರೆಗೆ ನನಗೆ ಭಯ. ಲೆಕ್ಕ ಹಾಕಿದರೆ ಎದೆಳೆದು ಹೋಗುತ್ತೆ. ಹೇಗೆ ಮಾಡ್ತೀಯೋ ಮಾಡು. ನಿಟ್ಟಿಸುರು ಚೆಲ್ಲಿದರು. ಇಂಥ ಒಂದು ಫಾರ್ಮ್ಯಾಲಿಟೀಸ್ ಇಟ್ಟುಕೊಂಡಿದ್ದರು. ಸಮಸ್ತ ಜವಾಬ್ದಾರಿಯನ್ನು ಅವರದೇ. ಮನೆಯಲ್ಲಿ ಯಾರೇ ಆರ್ಥಿಕವಾಗಿ ತೊಂದರೆ ಪಡದಂತೆ ನಿರ್ವಹಿಸಿಕೊಂಡು ಹೋಗುತ್ತಿದ್ದರು. ಬಟ್ಟೆ ಬದಲಾಯಿಸಿದವರು ಗೊಜ್ಜೋಲಕ್ಕಿ ತಟ್ಟೆಯನ್ನು ತಗೊಂಡು ಸ್ವಲ್ಪ ಮೌಳಿನ ಕರಿ ಎಂದರು. ಸುಕನ್ಯಾ ಹೊರಗೆ ಬಂದರು. ಗಂಡ ಕೇಳುವ ಹಲವು ಪ್ರಶ್ನೆಗಳಿಗೆ ಉತ್ತರ ಅವರಲ್ಲಿರಲಿಲ್ಲ. ವಿಷಯವನ್ನು ಮೌಳಿಗೆ ಮುಟ್ಟಿಸಿದವರು ಅಡಿಗೆ ಮನೆಗೆ ಹೋಗಿಬಿಟ್ಟರು. ನರಹರಿ ತಿಂಡಿ ತಿನ್ನದ್ದೇ ನೆನಪಾಯಿತು. ನಳಿನಿ ಕೂಗಿದರು. 5 ನಿಮಿಷ ತರುವಾಯೇ ಕಾಣಿಸಿಕೊಂಡಿದ್ದು. ಮುಖ ಊದಿಸಿಕೊಂಡಿದ್ದಳು. ಅವರ ಕರುಳು ಚುರುಕೆಂದಿತು. ಮಗಳ ಮೇಲೆ ಕರುಳಿನ ವಾಂಛೆ ಇದ್ದರೂ ಅಷ್ಟೇ ಪ್ರೀತಿಯನ್ನು ಸೊಸೆಗೆ ತೋರುವಷ್ಟು ಹೃದಯ ವೈಕಲ್ಯತೆ ಇತ್ತು ಅವರಿಗೆ.
2 ತಿಂಡಿಯ ತಟ್ಟೆಗಳನ್ನು ಅವಳ ಕೈಯಲ್ಲಿಟ್ಟು ಅರಿಗೆ ಕೊಡೋಗು. ತಪ್ಪು ಯಾರದ್ದೇ ಇರಲಿ, ಜೊತೆಯಲ್ಲಿ ಬಾಳಬೇಕಾದವರು ನೀವು, ಸಾಮರಸ್ಯದಿಂದ ಇರಿ ಎಂದು ಹೇಳಿದರು. ಅಂದು ರಾತ್ರಿ ನರಹರಿ ದೀರ್ಘವಾದ ಚಿಂತನೆಯಲ್ಲಿ ಬಿದ್ದ. ತುಂಬು ಮಮತೆಯಲ್ಲಿ ಬೆಳೆದವ. ಇಬ್ಬರ ಜೊತೆ ತಾಯಿ ಮುಂದೆ ಈಗಲೂ ಕೈ ತುತ್ತಿಗೆ ಕೂಡುತ್ತಿದ್ದ. ಉಷಾಳನ್ನು ಗೋಳು ಹುಯ್ಕೊಳ್ಳುತ್ತಿದ್ದ. ಅವಳ ಸ್ಕೂಟರ ಮೇಲೆ ಕೂಡಿಸಿಕೊಂಡು ಸುತ್ತುವಲ್ಲಿ ಅವನಿಗೆ ತುಂಬ ಖುಷಿಯಿತ್ತು. ಕೈ ಹಿಡಿದವಳ ಬಗ್ಗೆ ಪ್ರೀತಿ, ಪ್ರೇಮ, ಆಕರ್ಷಣೆ ಸಹಜ. ಅದೊಂದು ಮೋಹವೇ. ಇಷ್ಟೊಂದು ಬಂಧನಗಳನ್ನು ಕಿತ್ತೊಗೆಯಲು ಸಾಧ್ಯವೇ? ಅದು ಅರ್ಥಪೂರ್ಣವೇ? ಅರ್ಥಹೀನವೇ? ಆಳಕ್ಕೆ ಇಳಿದಂತೆಲ್ಲ ಪೂರ್ವವಾದ, ಅತ್ಯಂತ ನವಿರಾದ, ಮಧುರವಾದ, ಅಪರೂಪವಾದ ಪ್ರೀತಿಯ ಜಗತ್ತನ್ನು ಕಂಡಂತೆ ಹರ್ಷಿಸಿದ. ಬಾಯಾರಿಕೆ ಅನಿಸುತ್ತಿತ್ತು. ಎದ್ದು ನೀರು ಕುಡಿದು ಮಲಗಿದ. ನಳಿನಿಯತ್ತ ಹರಿಸಿದ ನೋಟ. ಆರಾಮಾಗಿ ನಿದ್ರಿಸುತ್ತಿದ್ದಳು. ಮದುವೆ ಸುದ್ದಿ ಎತ್ತಿದಾಗ ಸಾಕಷ್ಟು ಒಳ್ಳೆಯ ಸಂಬಂಧಗಳು, ಹಣ, ಸೈಟು, ವೆಹಿಕಲ್ ಕೊಡುವಂಥವರು ಕ್ಯೂವಲ್ಲಿ ನಿಂತಿದ್ದರು. ಅವೆಲ್ಲ ನಿರಾಕರಿಸಿದ್ದು ದಕ್ಷಿಣಮೂರ್ತಿಯ ಒಳ್ಳೆಯ ಗುಣ. ಒಂದು ಫೋಟೋ ಮಗನ ಕೈಯಲ್ಲಿಟ್ಟು, ಮೃತ್ಯುಂಜಯನ ಎರಡನೇ ಮಗಳು. ಮೊದಲನೆಯವಳಿಗೆ ಮದುವೆ ಆಗಿಲ್ಲ. ಅದಕ್ಕೆ ಹಲವು ಕಾರಣ. ಅವಳಿಗೆ ವಿವಾಹದ ವಯಸ್ಸು ದಾಟಿದೆ. ಅನ್ನಕ್ಕೊಂದು ಕೆಲಸ ಇದೆ. ಆದರೆ ಚಿಕ್ಕವಳಿಯ ಬಗ್ಗೆ ಅವರಿಗೆ ತೀರಾ ಆತಂಕ. 4 ಸಲ ಕಟ್ಟಿದ ಮೇಲೆ SSLC ಪಾಸ್ ಆದದ್ದು. PUC ಅಂದ್ಕೋ, ಕೆಲಸ ಸಿಗೋಲ್ಲ. ಗಂಡಿನವರು ಕೇಳೋಷ್ಟು ಸುರಿಯೋಷ್ಟು ಹಣ ಆ ಮನುಷ್ಯನಲ್ಲಿಲ್ಲ. ನಿಂಗೆ ಇಷ್ಟವಾದರೆ ನಾವು ತಂದುಕೊಳ್ಳೋಣ. ಓದಿನಲ್ಲಿ ಹಿಂದೆ ಇದ್ದ ಮಾತ್ರಕ್ಕೆ ಬುದ್ಧಿವಂತಳಲ್ಲ ಅನ್ಕೋಬೇಡ. ಚೂಟಿಯಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ನಿನಗೆ ಒಪ್ಪಿಗೆಯ ನಂತರವೇ ಮಿಕ್ಕ ವಿಷಯ. ನೇರವಾಗಿ ಎಲ್ಲ ಹೇಳಿದರು. 1-2 ಸಲ ಬಂದಿದ್ದು ಈ ಮಾತು. ನಳಿನಿ ಇಷ್ಟವಾದಳು. ಸ್ವಾಭಿಮಾನಿ. ನರಿಹರಿಗೆ ಹಣ, ಶ್ರೀಮಂತಿಕೆ ಮೇಲೆ ಆಸೆ ಇರಲ್ಲ. ಆರಾಮಾಗಿ, ಹೆಚ್ಚು ಖರ್ಚಿಲ್ಲದೆ ಹೊಸಲು ದಾಟಿ ಸೊಸೆಯಾಗಿ ಬಂದಿದ್ದಳು. ಮತ್ತೆ 2 ಸಲ ಹಾಸಿಗೆಯಲ್ಲಿ ಹೊರಳಾಡಿ ಮೇಲೆದ್ದವನು ರೂಮಿನ ಬಾಗಿಲ ತೆಗೆದುಕೊಂಡು ಹೊರಕ್ಕೆ ಬಂದ. ಮೌಳಿ ರೂಮಿನಲ್ಲಿ ಲೈಟ್ ಉರಿಯುತ್ತಿತ್ತು. ಮಿಚ್ಚಿದ ಬಾಗಿಲು ಸರಿಸಿ ಒಳಗೆ ಬಂದ. ತಟ್ಟನೆ ತಿರುಗಿದ ಮೌಳಿ. ಅರೆ, ಇದೇನಣ್ಣ, ನಿದ್ದೆ ಮಾಡಿಲ್ವಾ? ಕನ್ನಡಕ ತೆಗೆದು ಕಣ್ಣು ಉಜ್ಜಿಕೊಂಡ. ಅವನ ಕಣ್ಣಿಗೆ ಕನ್ನಡಕ ಬಂದಿದ್ದು 6ರ ವಯಸ್ಸಿಗೆ. ಇನ್ನೊಂದು ಸ್ಟೂಲನ್ನು ಅವನ ಮುಂದೆ ಹಾಕಿಕೊಂಡು ಕೂತ. ಈಗ ಎಷ್ಟು ಗಂಟೆ? ಏನಾದರೂ ನಿನ್ನ ಓದು 12ರ ಒಳಗೆ ಮುಗಿಯಲಿ. ಅವನ ಮುಂದಿದ್ದ ಪುಸ್ತಕ ಕೈಗೆತ್ತಿಕೊಂಡ. ಮೌಳಿ ಮುಖ ಮೇಲಕ್ಕೆತ್ತಿ ನಿಟ್ಟುಸಿರು ದಬ್ಬಿದ. ಮುಖ ಸ್ವಲ್ಪ ಮಂಕಾದಂತೆ ಕಂಡಿತು. ಬೇಗ ನನ್ನ ಓದು ಮುಗಿಬೇಕು. ಒಳ್ಳೆ ಮಾರ್ಕ್ಸ್ ಬರೆದಿದ್ರೂ ಏನು ಪ್ರಯೋಜನವಾಗಲ್ಲ. ಅಣ್ಣ ನಮ್ಮ ಮುಂದೆ ಹೇಳಿದ್ರು ಸಂಸಾರನ ಸರಿದೂಗಿಸೋಕೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ನನ್ನ ಫೀಸ್ ಲಾಯರ್ ಜಗನ್ನಾಥ್ ಹತ್ರನೇ ಇಸ್ಕೊಂಡು ಬಂದಿದ್ದು. ಅದಕ್ಕೋಸ್ಕರ ಅವರು ಆಫೀಸ್ ಅಕೌಂಟ್ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ಪಾರ್ಟ್ ಟೈಮ್ ಅಲ್ವಾ? ಅರ್ಧಗರ್ಭಿತವಾಗಿ ಹೇಳಿದ. ಕನ್ನಡಕ ಇಂದಿನ ಕಣ್ಣುಗಳು ಅಪಾರವಾದ ವೇದನೆಯನ್ನು ಅಡಗಿಸಿಕೊಂಡಂತೆ ಕಂಡಿತು. ದುಃಖ ಒತ್ತಿ ಬಂತು ನರಹರಿಗೆ. ಅವನ ಕ್ರಾಫ್ಟ್ ಕೆದರಿದ ತನ್ನ ಮನಸ್ಥಿತಿಗೆ ಅವನಿಗೆ ಗೊತ್ತಾದಂತಿತ್ತು. ಆದ್ರೇನಂತೆ, ನಿನಗಿಂತ ಸೀನಿಯರ್ ಆಗಿರೋ ನಾನು ನೋಡ್ಕೋತೀನಿ. ಸುಮ್ಮನೆ ಓದಿನ ಕಡೆ ಗಮನ ಕೊಡು. ಇದೆಲ್ಲ ನಿನ್ನ ತಲೆಯಿಂದ ವಾಶೌಟ್ ಮಾಡಬೇಕು ರೇಗಿದಂತೆ ಹೇಳಿದ. ಕೈಯಲ್ಲಿನ ಪುಸ್ತಕ ಮುಚ್ಚಿಟ್ಟು, ಮಲ್ಕೋ, ಈಗ ಓದೋದು ಬೇಡ. ಅವನ ಕೈಗೆ ಹಿಡಿದು ಎಬ್ಬಿಸಿದ. ಮಲಗಿದ ಮೇಲೆ ಒದ್ದಿಸಿ, ಗುಡ್ ನೈಟ್, ಇನ್ನು 12ಕ್ಕೆ 5 ನಿಮಿಷ ಇದೆ. ನಕ್ಕು ಅವನ ಕ್ರಾಫ್ಟ್ನಲ್ಲಿ ಕೈಯಾಡಿಸಿದ. ರೂಮಿನಿಂದ ಹಾಲಿಗೆ ಬಂದವನು ಕಿಟಕಿಯ ಬಳಿಯಲ್ಲಿ ಹೋಗಿ ನಿಂತ. ಹೆಚ್ಚು ಚಳಿ, ಹೆಚ್ಚು ಬಿಸಿ ಇಲ್ಲದ ಆಹ್ಲಾದಕರ ಗಾಳಿ ಮುಖವೊಡ್ಡಿ ಆಯನಿಸಿತು. ಲೋನ್ ಮೇಲೆ ತೆಗೆದುಕೊಂಡ ಮನೆ. ಸ್ವಂತವಾದ ದಿನ. ಮನೆಯವರೆಲ್ಲ ಪಟ್ಟ ಆನಂದ. ಅಂದು ಒಬ್ಬಟ್ಟು, ಪಾಯಸದ ಅಡಿಗೆ ಮಾಡಿದರು ಸುಕನ್ಯಾ. ಇಡೀ ಮನೆಯ ಪ್ರತಿಯೊಂದು ಸಾಮಾನು, ಮುಂಭಾಗದ ಗಿಡಗಳು, ಹಿಂಭಾಗದ ಮರಗಳಲ್ಲಿ ಕೂಡ ಬೆಳೆದಿದ್ದ ಭಾವನಾತ್ಮಕ ಸಂಬಂಧ. ನಿನಗೆ ಕೆಲಸ ಸಿಕ್ತು, ಅರ್ಧ ಆರಾಮ್. ಅವನಮ್ಮ ನುಡಿದಿದ್ದು ಇನ್ನೂ ಕಿವಿಯಲ್ಲಿ ಮೊರೆಯುತ್ತಿತ್ತು. ಸದ್ದಾಗದಂತೆ ನಕ್ಕ. ನೋ, ಏನೂ ಪ್ರಯೋಜನವಾಗಲಿಲ್ವಲ್ಲಮ್ಮ. ತಾಳೆ ಬಿಗಿಸಿಕೊಂಡು ರಾಣಿ ಗಂಡನ ಸ್ವಂತವಲ್ಲ, ಬರೀ ಸಂಪಾದನೆಗೆ ಮಾತ್ರ ಸ್ವಂತದ್ದು ಅಂದುಕೊಂಡಿದ್ದಾಳೆ. ಮನದಲ್ಲಿಯೇ ಅಂದುಕೊಂಡ. ಅಮ್ಮನ ಕಿವಿಗೆ ಬಿದ್ದಿದೆ, ಇನ್ನು ಅಣ್ಣನ ಕಿವಿಗೆ ಬೀಳುವುದರಲ್ಲಿ ತಡವಾಗೋದಿಲ್ಲ. ಎಷ್ಟೇ ಮಮತೆ ಇದ್ದರೂ ನೆಮ್ಮದಿ ಕೆಡಿಸುವಂತಹ ವಾತಾವರಣ ಸೃಷ್ಟಿಸಿಕೊಳ್ಳಲಾರ. ಬಾಗಿಲಿನ ತೋರಿಸಬಹುದು ಹೇಗೆಂದು ಎಂಟೆದೆ ಇದ್ದರೂ ಆ ಕ್ಷಣವೆನೆದಿರಿಸಲಾರ. 2 ದಿನದಿಂದ 4 ಸಲ ಹೇಳಿದಳು ಶುಭ ವಸಂತ್ಗೆ. ಅಮ್ಮ ಭಾನುವಾರ ಬರೋದಕ್ಕೆ ಆಹ್ವಾನ ಕೊಟ್ಟು ಹೋಗಿದ್ದಾರೆ. ಇದು 5ನೇ ಸಲ. ಅವನು ಮೌನದಿಂದ ತಲೆ ಬಾಚುತ್ತಲೇ ಇದ್ದ. ಪ್ರತಿಕ್ರಿಯೆ 0. ಮಡಚಿದ ಕರ್ಚೀಫ್ ತಂದು ಅವನ ಮುಂದಿಟ್ಟಳು. ENT ಸ್ಪೆಷಲಿಸ್ಟ್ ನಿಮಗೆ ಗೊತ್ತಿರೋರು ಯಾರಾದರೂ ಇದರ ಕಿವಿ ಬಗ್ಗೆ ನಿರ್ಲಕ್ಷ್ಯ ಸಲ್ಲದು. ಮೊದಲು ಟೆಸ್ಟ್ ಮಾಡಿಸ್ಕೋಬೇಕು. ಅವಳ ಧ್ವನಿ ದೃಢವಾಗಿತ್ತು. ಇತ್ತ ತಿರುಗಿದ ವಸಂತ್ ಮುಖದಲ್ಲಿ ಗಾಬರಿ ಇತ್ತು. ಇದೊಂದು ಹರಿದು ಬಿಡಬೇಡ. ವಾರಕ್ಕೆ 2 ಸಲ ನಿಮ್ಮಪ್ಪ ಹಳ್ಳಿ ಬೆಣ್ಣೆ ಕಳಿಸಿಕೊಡ್ತಾ ಇದ್ದಾರೆ. ನರಹರಿಯದು ಪರೋಕ್ಷವಾದ ಸಲಹೆ. ಮೊನ್ನೆ ಮೌಳಿ ಸಿಕ್ಕ ಹೋಟೆಲ್ಗೆ ಕರ್ಕೊಂಡು ಹೋದಾಗ ನಾನು 2 ಕಾಫಿ ಹೇಳಿದರೆ ಅವನು ಮಾತು ಪೂರ್ತಿಯಾಗುವ ಮುನ್ನ ನಕ್ಕು ಬಿಟ್ಟಳು. ಅಷ್ಟೇ ಬೇಗ ಅವಳ ಮುಖ ಸೀರಿಯಸ್ ಆಯಿತು. ನಿಮಗೆ ಹಣ್ಣಿನ ರಸಕ್ಕೆ ಆರ್ಡರ್ ಮಾಡಿರಬೇಕು. ನಿಮ್ಮ ಬಗೆಗೆ ಅಕ್ಕರೆ. ಅದಕ್ಕೆ ಯಾವುದೇ ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಉಳಿಬೇಕು. ನನಗೂ ಮುಸುಕಿನ ಗುದ್ದಾಟ
ಸಾಕಾಗಿದೆ. ನಮ್ಮ ಮನೆಯವರ ಪರಿಸ್ಥಿತಿಯಲ್ಲಿ ನಿಮಗೆ ಸ್ಕೂಟರ್ ಕೊಡಿಸೋಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಕಾರ ಇದು ನಾಚಿಕೆಗೇಡಿನ ವಿಷಯ. ಮುಖ ತಿರುವಿಕೊಂಡು ಹೋಗಿಬಿಟ್ಟಳು. ಬೇರೆಯ ಹೆಣ್ಣುಗಳಂತಲ್ಲ ಶುಭ, ವಿಭಿನ್ನವೆಂದು ಅವನಿಗೂ ಗೊತ್ತು. ಅನಾವಶ್ಯಕವಾದ ಖರ್ಚು ಅವಳಿಗೆ ಯಾವಾಗಲೂ ಇಷ್ಟವಾಗಲ್ಲ. ಸುತ್ತಾಟ, ಪಿಕ್ನಿಕ್, ಐಸ್ ಕ್ರೀಮ್ ಬಗ್ಗೆ ಅವಳ ವಾಂಛೆ ಇಲ್ಲ. 10 ನಿಮಿಷ ಸುಮ್ಮನೆ ಕೂತುಬಿಟ್ಟ. ಈ ಆಸೆ ಅವನಿದೆಯಲ್ಲಿ ನೆಟ್ಟು ಬೆಳೆಸಿದವನು ಪ್ರಕಾಶ. ಮಾವನು